Hello guys, welcome to my YouTube channel Pawan Vlogs. ಇವತ್ತೇನು ನಾನು ಚಾಮುಂಡಿ ಬೆಟ್ಟ ಕೊಟ್ಟಿದ್ದೀನಿ. ಟೈಮ್ ಇವಾಗ ಒಂದು 6:58 ಆಗಿದೆ. ಇವಾಗ ಒಬ್ಬನೇ ಓಡ್ತಾ ಇದ್ದೀನಿ. ಕರೆದೆ ನಮ್ಮ ಹುಡುಗರನ್ನ ಮತ್ತು ನಮ್ಮ ಅಕ್ಕನ ಕರೆದೆ, ಯಾರೂ ಬರಲಿಲ್ಲ. ಅದಕ್ಕೋಸ್ಕರ ನಾನು ಒಬ್ಬನೇ ಹೋಗ್ಬೇಕಂತ ಹೊರಟಿದ್ದೀನಿ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಇವಾಗ ಹೊರಟಿದ್ದೀನಿ. ನೋಡಿ ಹಿಂಗಿದೆ, ಅಣ್ಣನ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಕೀ ಮರ್ಕೊಂಡ್ಬಿಟ್ಟಿದೆ, ಕೀ ತೊಗೊಂಡು ಅಂತ ಬಂದೆ. ನಮ್ಮಮ್ಮ ಕಾಯ್ತೈತೆ ಆಗ್ತಾ ನೋಡಿ. ಎಷ್ಟು ನಾಷ್ಟ ತಿನ್ನೋ ಆಗ್ತೀನಿ. ಬನ್ನಿ ರೋಡ್ ಬಂದ್ಬಿಟ್ಟೆ ಸೀದಾ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುತ್ತೆ. ಈ ಥರ ಮಾಡ್ತಾ ರೋಡ್ಗೆ ಬೇಕು ಅಂದರೆ ರೋಡು ಕೆಂಗೇರಿಗೂ ನಿಯರ್ ಇದೆ ಈ ರೋಡು. ಹಿಂಗೆ ಹೋಗ್ತಾರೋ ಹಿಂಗೆ ಮಾಡ್ತಾರೆ. ಸಾಕಾಗಿದೆ. ಶೂಟಿಂಗ್ ಎಲ್ಲ ತೆಗಿತಾ ಇರ್ತಾರೆ ಇಲ್ಲಿ. ರೋಡ್ ನೋಡಿ ಹೇಗಿದೆ, ಮಸ್ತಾಗಿದೆ ಎಲ್ಲ. ಎಕ್ಸಾಕ್ಟ್ ನಾವು ಇವಾಗ ಕುಂಬ್ಳಗೌಡದಿದ್ದೀವಿ. ಇವಾಗ ಟೈಮ್ ಬಂದು 7:48. ಇಲ್ಲಿಂದ ಪ್ಯಾಟರ್ನ್ ಹೋಗುತ್ತೆ. ಮೈಸೂರು ಹೋಗಿದ್ವಿ, ಆಗ್ತಿದ್ದಾಗಿದೆ ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಸಪೋರ್ಟ್ ಮಾಡ್ಬೋದು. A few moments later. ಇವಾಗ ಎಕ್ಸಾಕ್ಟಾಗಿ ನಾನು ಬಿಡದಿಲ್ಲಿದ್ದೀನಿ. ಇವಾಗ 2 ರೂಟ್ ತೋರಿಸ್ತೈತೆ. ಒಂದು ರೂಟು ಲೆಫ್ಟು, ಒಂದು ರೂಟ್ ರೈಟಲ್ಲಿ. ರಾಮನಗರದ ಮೇಲೆ ಹೋಗ್ಬೇಕು. ಇದು ಬೆಡ್ದು ಕನಕಪುರ ಇದ್ರ ಮೇಲೆಲ್ಲ ಹೋಗುತ್ತೆ. ಯಾವ ಡೆಸ್ಟಿನೇಷನ್ ಹತ್ರ ಅಂತ ನೀವು ಹೇಳಿ ಗೈಸ್. ಸ್ವಲ್ಪ ಯೂಸ್ ಆಗ್ತೈತೆ. ನೋಡೋಣ. ಅವರು ಅಲ್ಲೋದಿರಲ್ಲ, ಅವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಅಂದ್ಕೊಂಡಿದ್ದೀನಿ. ಅವರು ಡೆಸ್ಟಿನೇಷನ್ ಅವರು ನಿಂತ್ಬಿಟ್ಟು ನೋಡ್ತಾವ್ರೆ ಅರ್ಥ ಆಯ್ತಾ ಅಂತಾರನೆ. ನಿಮ್ಮ ಅಮ್ಮನ ಪಿಂಡ. ಅವ್ರು ಏನು ಡೆಸ್ಟಿನೇಷನ್ ನೋಡ್ತಾರೋ ಆ ಥರನೂ ನಾನು ಜಾಯ್ನ್ ಆಗ್ತೀನಿ. 2 hours later. ಲೈಟ ಮಳೆ ಬೇರೆ ಬರೋಂಗೈತೆ. ಗಾಡಿ 4 ನಿಲ್ಲಿಸಿದ್ದೀನಿ. 4 ಸಿಕ್ಕಾಪಟ್ಟೆ ಜನ ಹೋಗ್ತಾರೆ ರೈಡಿಂಗ್. ಸೋಲೋ ರೈಡ್ ಹೋಗ್ತಾರೆ. ಈ 838 ರೂಪಾಯಿ ಫುಲ್ ಟ್ಯಾಂಕ್. ಇವಾಗ ಫುಲ್ ಟ್ಯಾಂಕ್ ಇಟ್ಟಿದೆ ನೋಡಿ. ಟ್ಯಾಂಕ್ ಮಾಡಿ 3 hours later. ಗಾಯ್ಸ್ ಇವಾಗ ಟೈಮ್ ಬಂದು 10:42 ಆಗೈತೆ. ಇವಾಗ ಬಂದು ಸೇರಿದ್ದೀನಿ. ನೋಡಿ ಸಿಕ್ಕಾಪಟ್ಟೆ ಜನ ಎಲ್ಲ ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟವ್ರೆ. ಕಾಣುತ್ತಾ? ಪಾರ್ಕಿಂಗ್ ನೋಡಿ ಫುಲ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ರಶಲ್ಲಿ ಬಂದಿದ್ದೀನಿ. ದರ್ಶನ ಆಗುತ್ತೆ ಇಲ್ವ ನೋಡೋಣ. ಗೌರ್ಮೆಂಟ್ ರಜೆ ಇರೋದ್ರಿಂದ ಎಲ್ಲ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಇಲ್ಲಿ ಇಳಿತಾವ್ರೆ.
ಸುತ್ತಾಕೊಂಡ್ಬಿಟ್ಟು ಎಂಟ್ರಿ ಐತಿ ಇಲ್ಲ ಹೋಗ್ತವ್ರೆ ದುಬೈ ಗಯಾ ಇವಾಗ ಏನಂದರೆ ಬಂದಿದ್ದೀನಿ ಆನ್ಲೈನ್ ಸ್ಟಾಪ್ ಮಾಡ್ಬಿಟ್ಟವ್ರೆ ಪೇಮೆಂಟ್. ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ ಟ್ರೈ ಮಾಡೋಣ. ಏನಾಗಿದೆ ಅಂದರೆ ಟೈಮ್ ಇವಾಗ ಜನ ಜಾಸ್ತಿ ಇರೋದ್ರಿಂದ 12 ಗಂಟೆ ಟಿಕೆಟ್ ಇರುತ್ತೆ. ಈಗ 11 ಕಾಲು ನೋಡಿ ಜನ ಹೆಂಗವ್ರೆ. ಅದಕ್ಕೋಸ್ಕರ ಇನ್ನೂ ಅಲ್ಲಿ ದೊಡ್ಡ ಸಾಲ ಐತೆ. 1,000 ರೂಪಾಯಿ ಮುಂದೆಗಡೆಯಿಂದ ಎಂಟ್ರಿ ಅಂತೆ. ಈಗ 1000 ರೂಪಾಯಿ ನಾನು 1,000 ರೂಪಾಯಿ ಟಿಕೆಟ್ ತೊಗೊಂಡಿದ್ದೆ ನೋಡಿ. 1,000 ರೂಪಾಯಿ ಟಿಕೆಟು ಅದು ಆನ್ಲೈನ್ ಕ್ಯಾಶ್ ಇಲ್ಲ ಅಂದ್ಬಿಟ್ಟು 1,000 ರೂಪಾಯಿ ಟಿಕೆಟ್ ಮಾಡಿಬಿಟ್ಟವ್ರೆ. 200 ರೂಪಾಯಿ 300 ರೂಪಾಯಿ ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಎಂಟ್ರಲ್ಲಿ ಫಸ್ಟ್ ಟೈಮ್ ನೋಡೋಣ ಬನ್ನಿ. 1,000 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ತಾರೆ ಫಸ್ಟ್ ಟೈಮ್ ನೋಡ್ತೀವಿ. ದರ್ಶನ ಮಾಡ್ಕೊಂಬಂದೆ. ಇದಕ್ಕೂ ಕ್ಯೂ. ಈ ಕಡೆ ಚಾಮುಂಡಿ ದೇವ್ರದ್ದು ಇದೆ, ಇದು ಗಡಿ ಹಿಂದೆಗಡೆ. ಯಾವುದು ಬ್ಯಾಕ್ಗ್ರೌಂಡಿಂದ ಸಿಕ್ಕಾಪಟ್ಟೆ ಜನ. 1,000 ರೂಪಾಯಿಗೆ ಪ್ರಸಾದ ಕೊಡ್ತಾರಂತೆ. ನೋಡೋದು ಬನ್ನಿ. ಇದಕ್ಕೆ 1,000 ರೂಪಾಯಿ ಕೊಟ್ಟಿದ್ದೀನಿ. ಇದಕ್ಕೆ ಏನಿದೆ 2 ಇದು ಕೊಟ್ಟವ್ರೆ. ಒಂದು ಫೋಟೋ ಮತ್ತು ಒಂದು ಮಂಗಳಾರತಿ ಜನ ಕೊಟ್ಟವ್ರೆ ಅಷ್ಟೇ. ಜನ ಕೈಯನ್ನು ಹಿಡಿದು ನನ್ನನ್ನು ನಡೆಸಿದೆ ಕುರುಡನೆ ನಾನು. ಬನ್ನಿ ಗೈಸ್ ಹೋಗೋಣ, ಹೊರಡೋಣ. ಟೈಮ್ ಆಯಿತು. ಜನ ಸಿಕ್ಕಾಪಟ್ಟವ್ರೆ ಗೈಸ್. ನೋಡ್ಕೊಂಬಂದು ರಾಜ್ಯದ ಟೈಮಲ್ಲಂತೂ ಬರಬೇಡಿ. ನಾನು ಬಂದರೂ ಅದೇ ಟೋಪಿ ಹಾಕಿಸ್ಕೊಂಡು ಅಂದ್ಕೊಂಡು 1,000 ರೂಪಾಯಿ ದರ್ಶನ. ಒಂದು ಅರ್ಧ ಗಂಟೆ 3/4 ಅವರ್ ಆಯಿತು ಗೈಸ್ ದರ್ಶನಕ್ಕೆ. ದಾಸೋಹಕ್ಕೂ ಜನ ಅವ್ರೆ, ಸಿಕ್ಕಾಪಟ್ಟೆ ರಶ್ ಐತೆ. ನೋಡ್ಕೊಂಬನ್ನಿ. ಅದೇ ವಿಷಯ ಹೋಗೋಣ ಮುಂದೆ ಮಾತಾಡ್ಕೊಂಡು. ಸಿಂಗಲ್ ಇಲ್ಲಿ ತಿನ್ಕೊಂಬಂದಿದ್ದು ಅಷ್ಟೇ ಸಾಕಾಗೈತಿ. ಟೈಮಿಗೆ 1 ಗಂಟೆ ಆಗೈತೆ. ಅಲ್ಲೆಲ್ಲ ನಾಷ್ಟ ಮಾಡ್ಕೊಂಡು ತಿರ್ಗಾ ಹೊರಡೋಣ. ಬರೋಕ್ಕೆ ಹೋಗ್ಬೇಡಿ ಗಾಯ್ಸ್. ಏನಂದರೆ ರಶ್ ಇರೋ ಟೈಮಲ್ಲಿ ಇವರೆಲ್ಲ ಕಾಸು ಮಾಡ್ಕೊಂಡು ನೋಡ್ತಾರೆ. ದರ್ಶನ ಕೊಡೋದು ಐತೆ. ಅಂದರೆ ಎಲ್ಲ ಒಂದು 100 ರೂಪಾಯಿಗೆ ಹೋದ್ರೂ ಅದೆಲ್ಲ ಇದು ಸ್ವಲ್ಪ ಬೇಗ ಹೋಗ್ತೀವಿ ಅಷ್ಟೇ. ರಶ್ ಇರೋದು ನಾವು ಸುತ್ತಾಕ ಮಾಡೋದು ಸ್ವಲ್ಪ ಬೇಗ ಹೋಗ್ತೀವಿ. ಮತ್ತು ಹೊರ್ತೇನಿಲ್ಲ ಗೈಸ್. ಅದೇನು ಒಂದು ಬ್ಯಾಗ್ ಕೊಟ್ಟವ್ರೆ. ಬ್ಯಾಗಲ್ಲಿ ಒಂದು 3 ಲಕ್ಷ ಒಂದು ಕೊಟ್ಟಿದ್ದಾರೆ. ಹೀಗೆ ಇಲ್ಲೇ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. 1,000 ರೂಪಾಯಿ ಹೊಟ್ಟೆ ಉರಿತಾಯಿದೆ ಗೈಸ್. ಎಲ್ಲೂ ಕೊಟ್ಟಿಲ್ಲ ನಾನು. ಅಷ್ಟು ದುಡ್ಡಿಂದ ಬಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಂದರೆ ಒಂದ್ಸಲಿ ಬಂದಾಗೂ ದರ್ಶನ ಆಗಿರಲಿಲ್ಲ. 1 ವರ್ಷ ಹಿಂಗಾಗಿತ್ತು. ಈ ವರ್ಷ ಸ್ವಲ್ಪ ದರ್ಶನ ಬೇಗ ಆಗಿದೆ. ಅದೇ ದುಡ್ಡು ಇಟ್ಕೊಂಬಂದರೆ ಈ ಕಡೆ ಎಲ್ಲ ಈಸಿ ಅಷ್ಟೆ. ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೋಗೋಣ, ಅಲ್ಲೇನೋ ಊಟ ಗೀಟ ಮಾಡ್ಕೊಂಡು ಹೊರಡೋಣ. ಇನ್ನೂ ಕ್ರೌಡ್ ಕ್ಲಿಯರ್ ಆಗಿಲ್ಲ. ಸಿಕ್ಕಾಪಟ್ಟೆ ಜನ ಬರ್ತಾನೆ ಅವರೇ. ಮನೆಗೆ ಹೊರಡೋಣ ಗೈಸ್. ಹೊರಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ.
ನನಗನ್ಸೋ ಪ್ರಕಾರ ಅರಮನೆ ಅದು ಇರ್ಬೋದು ಅಂದ್ಕೊಳ್ತೀನಿ. ಇಲ್ಲಿ ಯಾವ್ದು ಅರಮನೆ ಐತೆ ಗೊತ್ತಿಲ್ಲ ಗೈಸ್. ಸೂಪರ್ ಆಗಿದೆ. ಅರಮನೆಗೆ ಹೋಗಬೇಕು, ಒಂದ್ಸಲಿನೂ ಹೋಗಲಿಲ್ಲ, ನೋಡೋಣ. ಇಷ್ಟು ದೂರ ಬಂದಿದ್ದೀನಿ, ಅರಮನೆಗೆ ಒಂದ್ಸಲಿನೂ ಹೋಗಿಲ್ಲ ನಾನು. ಒಂದು 3 ಸಲ ಬಂದಿದ್ದೇನೆನಪ್ಪ ಚಾಮುಂಡಿ. ಗೈಸ್ ಇದು ದಾರ ಎಂತ ಕಟ್ಸ್ಕೊಂಡಿದ್ದೆ ನನ್ನ ಯೂಟ್ಯೂಬ್ ಚಾನಲ್ ಗ್ರೋ ಆಗಲಿ ಅಂತ ಆಗಿನ ಆಕೆಯಿಂದ ಕಟ್ಸ್ಕೊಂಡಿದ್ದೀನಿ. ಹಾಗೆ ನಮ್ಮ ಪ್ರೀತಿಯ ನಾಯಕಿಯೇ, ಮುತ್ತಿನ ತೇರ ದೇವತೆ, ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರೋವರೆಗೂ ನಾ ಪೂಜಿಸುವೆ. ಟೈಮ್ ಇವಾಗ ಎಕ್ಸಾಕ್ಟ್ 5:02. ಇವಾಗ ಎಷ್ಟು ಹೊಡಿತೆ ಅಂದರೆ ಇದು ಬೆಳಗ್ಗೆ ಒಂದು ಸೈಡು ಕಡೆ ಹೊಡುತ್ತಂದರೆ ಇವಾಗ ಕಾಣುತ್ತೆ ನೋಡಿ 159 ಕಿಲೋಮೀಟ್ರ್ ಓಡುತ್ತೆ. ಅಲ್ಲಿಂದ ಚಾಮುಂಡಿ ಬೆಟ್ಟದಿಂದ ಮೈನಸ್ ಮಾಡ್ಕೊಂಡಿದ್ದೆ 1 ಕಿಲೋಮೀಟ್ರ್ ಹೆಚ್ಚು ಕಡಿಮೆ 160 ಕಿಲೋಮೀಟ್ರ್ ಐತೆ. ಯಾರನ್ನ ಹೋಗಿದ್ರೆ ಹೋಗ್ತೀನಿ ಗೈಸ್, ಆದರೆ ರಜೆ ಟೈಮಲ್ಲಿ ಹೋಗ್ಬಿಡಿ ಅಷ್ಟೇ ಗೈಸ್. ಈಗ ಮನೆಗೆ ಬಂದಿದ್ದೀನಿ. ಪ್ರಸಾದ ಏನಂದರೆ ಒಂದು ಫೋಟೋ, ಒಂದು ಕುಂಕುಮದ್ದು, ಒಂದು 3 ಲಡ್ಡು ಪ್ರಸಾದ ಕೊಟ್ಟಿರೋ. ಇದೆ 1000 ರೂಪಾಯಿದು ಅಷ್ಟೇ. ಗಾಡಿ ಓಡಿಸಿ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ ಗೈಸ್, ತಪ್ಪಿಲ್ಕೊಬೇಡಿ. ಗಾಳಿಗೆ ಮತ್ತು ಅದಕ್ಕೆ ಕಣ್ಣಾಗ್ಬಿಟ್ಟೈತೆ ಅಷ್ಟೇ, ಕಣ್ಣು ರೆಡ್ಕಾಗಿರೋದು. ಓಕೆ ಬಾಯ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಟ್ ನಾರ್ತಲ್ಲಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಫಾಲೋ ಮಾಡಿ, ಪವನ್ ವ್ಲಾಗ್ಸ್. ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.